2 ಅವರ್ ನಿದ್ದೆ ಮಾಡಿದ್ರು ಪರವಾಗಿಲ್ಲ, 5 ಗಂಟೆಗೆ ಹೇಳಬೇಕು, ಜನಗಳನ್ನು ಭೇಟಿ ಮಾಡಬೇಕು. ಈ 32 ಡಿಪಾರ್ಟ್ಮೆಂಟ್ ಇದೆ, 32 ಡಿಸ್ಟ್ರಿಕ್ ಇದೆ, ಆಯಿತಾ, 40,000 ಕೆರೆಗಳಿದೆ, 6 ಕೋಟಿ ಜನ ಇದ್ದಾರೆ. ಬೆಂಗಳೂರು ಪಾಪ್ಯುಲೇಷನ್ 1.25 ಕೋಟಿ ಇದೆ. ದಿನೇ ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲು ಬಿದ್ದೋಗ್ತಾ ಇದೆ, ಆಯಿತಾ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರಿದ್ರು ಕೂಡ ಯಾರು ಕೂಡ ಟ್ರೀಟ್ಮೆಂಟ್ ಕೊಡೋರಿಲ್ಲ. ಸರ್ಕಾರಿ ನೌಕರಿಗಳಲ್ಲಿ ಲಂಚ ಜಾಸ್ತಿ ಆಗ್ತಾ ಇದೆ. ಮಜಾ ಮಾಡ್ತಾರಲ್ಲ MLAಗಳು. ಹಂಗಾಗಿ ಒಬ್ಬ ಆ್ಯಕ್ಟಿವ್ CM ಬೇಕಾಗಿದೆ ಸರ್. ಮಂಡ್ಯನ ನಿಂತ್ಕೊಂಡಂಗಿದ್ರೆ ಮಂಡ್ಯನೇ CM ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಅಲ್ಲ, ಆ್ಯಕ್ಚುಲಿ ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಅವ್ರು ನೆಕ್ಸ್ಟ್ ಆಗ್ಬೋದು ಅನ್ನೋ ಒಂದು ಆಗಬಾರ್ದು ಸರ್. ಯಾಕೆ ಆಗಬಾರ್ದು? ಮೊನ್ನೆ ನಾನು ನೋಡಿದ್ದು ಇರೋ ಸಿದ್ದರಾಮಯ್ಯನವರು, ಅವ್ರಿಗೆ ಪಾಪ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಅಲ್ಲ. ಈಸ್ ಒನ್ ಆಫ್ ದ ಮೋಸ್ಟ್ ಕೇಪಬಲ್ CM ಅಂತ ಹೇಳ್ಬೋದು. ಬಟ್ ಆದರೂ ವಯಸ್ಸನ್ನೋದು, ಈಗ ವಯಸ್ಸನ್ನೋದು ಯಾರನ್ನೂ ಬಿಟ್ಟಿಲ್ಲ, ಮುಂದೆ ಯಾರನ್ನೂ ಬಿಡಲ್ಲ. ಹಂಗಾಗಿ ವಯಸ್ಸಾಗಿದೆ ಅವ್ರಿಗೆ. ಸಾರಿಗೆ ಸಾಧ್ಯವಾದರೆ ಮೇಡಮ್ ಅವ್ರ ಜೊತೆ, ಮೇಡಮ್ ಅವ್ರಿಗೆ 40 ವರ್ಷದ ಪೊಲಿಟಿಕಲ್ ಲೈಫಲ್ಲಿ ಮೇಡಮ್ ಅವರ ಸುತ್ತಾಡೋರೆಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಪತ್ನಿ ಕರ್ಕೊಂಡು ಸಿಂಗಾಪುರ್, ವರ್ಲ್ಡ್ ಟೂರ್ ಹೋಗಲಿ, ಮೊಮ್ಮಕ್ಕಳಿದ್ದಾರೆ, ರಾಕೇಶ್ ಮಕ್ಕಳು, ಅವ್ರಿಗೂ ಕೂಡ